ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮತ್ತು ಈ ಶುಭ ಸಂಜೆಯ ನಮಸ್ಕಾರಗಳು. ನಾನು ಎಮ್ ಡಿ ಪಾಟೀಲ್ ಯುವ ಮಾರ್ಟದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಈಗ ಸದ್ಯ ನಾನು ಹೂಲಿ ಗ್ರಾಮದ ಒಬ್ಬ ರೈತರ ಜಮೀನಿಗೆ ಬಂದೇನಿ. ಇವರು ಎಷ್ಟು ವರ್ಷದಿಂದ ನಮ್ಮ ಯುವ ಮಾರ್ಟದ ಉಪಯೋಗ ಮಾಡಕತ್ತಾರು ಮತ್ತು ಅವ್ರು ಯಾವ್ಯಾವ ಬೆಳೆಗೆ ಉಪಯೋಗ ಮಾಡ್ಯಾರು, ಹೆಂಗೆ ಉಪಯೋಗ ಮಾಡ್ಯಾರು, ಅವ್ರ ಬೆಳೆ ಹೆಂಗೆ ಬಂದತ್ತಂತೇಳಿ ಅದಕ್ಕೆ ಇಡೀ ಎಲ್ಲ ನಮ್ಮ ಯುವ ಮಾರ್ಟ್ ಫ್ಯಾಮಿಲಿ ಲೀಡರ್ಸು ನೋಡಬೇಕು ಮತ್ತು ರೈತ ಬಾಂಧವ್ರು ಎಲ್ಲರೂ ನೋಡಬೇಕು. ಆರ್ಗ್ಯಾನಿಕ್ದಿಂದ ಏನು ಉಪಯೋಗ ಆಗೈತೋ ಇಲ್ಲೋ ಸ್ವತಃ ನಾನು ಆ ರೈತರ ಬಾಯಿಲೇ ಕೇಳ್ತೀನಿ, ತಾವೆಲ್ಲ ನೋಡಬೇಕು. ನಮಸ್ಕಾರ ರೀ ರೈತ ಬಾಂಧವ್ರೆ. ನಮಸ್ಕಾರ ರೀ ಪಾಟೀಲ್. ತಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ಯಲ್ಲಪ್ಪ ರೀ. ಯಲ್ಲಪ್ಪ. ಅಡ್ರೆಸ್ ಏನಂತಾರೆ ರೀ? ಪತ್ರಾವಳಿ ಅಂತಾರೆ ರೀ. ಪತ್ರಾವಳಿನೂ ಅಂತಾರು ಮತ್ತು ಗುಲ್ಗಂಜಿನೂ ಅಂತಾರೆ. ತಮ್ಮ ಊರು ರೀ? ಹೂಲ್ ರೀ. ಹೂಲೇನ್ರಿ? ಯಾವ ತಾಲೂಕು ಬರ್ತೈತ್ರಿಪ್ಪ ಇದು? ತಾಲೂಕು, ಸವದತ್ತಿ ತಾಲೂಕು. ಈಗ ನಮ್ಮ ಯುವ ಮಾರ್ಟ್ ಕಂಪ್ನಿ ಏನು ಪ್ರಾಡಕ್ಟ್ ಉಪಯೋಗ ಮಾಡಿರಲ್ಲ, ಯಾವ್ಯಾವ ಬೆಳಿಗ್ಗೆ ಮಾಡಿರಿ ಮತ್ತು ಎಷ್ಟು ವರ್ಷದಿಂದ ಮಾಡಕತ್ತೀರಿ? 2 ವರ್ಷ ಆತ್ರಿ ನಾವು. 2 ವರ್ಷ ಆತನ್ರಿ? ಹ್ಞೂ ರೀ. ಕಬ್ಬಿಗೆ, ಹ್ಞೂ ರೀ, ಗೊಂಜಾಳಕ್ಕೆ, ಹ್ಞೂ ರೀ, ಈಗ ಉದ್ದು ಹಾಕ್ಯಾವ್ರಿ. ಹಾಂ, ಶೇಂಗಾಕೂ ಮಾಡೇನ್ರಿ ಅದನ್ನ. ಹಾಂ. ಶೇಂಗಾ ಹೆಂಗಾಗಿತ್ತು ರೀ? ಶೇಂಗಾ ಚಲೋ ಆಗಿತ್ತು ರೀ. ಕಬ್ಬು ಹೆಂಗಾಗೈತೆ ರೀ? ಕಬ್ಬನ್ನು ಬೇಸ್ ಹೋಯ್ತು ರೀ. ಹಾಂ. ಈಗ ರಸಾಯನ ಹಾಕಿದ ಕಬ್ಬು ಬಾಜುಕ ನಿಮ್ಮ ಅಣ್ಣ ಬರ್ತೈತಿ, ಅದಕ್ಕೆ ಇದಕ್ಕೆ ಹೆಂಗೆ ಫರ್ಕ್ ಆಕೈತೆ ಅಂತ? ಎತ್ತರ ಐತ್ರಿ. ನಿಮ್ದು ಎತ್ತರ ಐತಿ, ದಪ್ಪ ಐತಿ, ಕಲರ್ನು ಹಂಗೆ ಬರೋಬ್ಬರಿನ ಐತಿ. ಅದು ರಸಾಯನ ಹಾಕಿದ್ದು ಏನಾಗೈತೆ ಅಂತೀರಿ? ಅದು ಕಡಿಮೆ ಐತ್ರಿ, ಬಿಳು ಐತಿ. ಬೀಳಾಗೈತನ್ರಿ? ಕಬ್ಬು ಎದ್ದೇ ಇಲ್ಲ? ಕಬ್ಬು ದಪ್ಪಿಲ್ರಿ. ಹಾಂ ಹಾಂ ಹಾಂ. ಸೀಬ್ ಐತಿ. ಹೌದ್ರಿ. ಈಗ ಶೇಂಗಾಕ್ಕೆ ಉಪಯೋಗ ಮಾಡಿ ಅಂದ್ರೆ ಶೇಂಗಾ ಕಾಯಿ ಹೆಂಗಾಗಿತ್ತು ಅಂತೀರಿ? ಕಾಯಿ ಚಲೋ ಆಗಿತ್ತಲ್ರಿ? ಮುಂದೆ ಗೊಂಜಾಳ ಹೆಂಗೆ ಆತ್ರಿ ಇದು? ಗೊಂಜಾಳ ಎಷ್ಟು ಬಂತು? ಒಂದು ಪ್ಯಾಕೆಟ್ಗೆ 12 ಕ್ವಿಂಟಲ್ ಬಂತು. ಹೌದಲ್ರಿ? ಹಾಂ, ಬರೋಬ್ಬರಿ ಆತ್ರಿ. ಮುಂದೆ ಈಗ ಈ ಬೆಳೆ ಹಾಕಿರಲ್ಲ, ಇದು ಯಾವ್ದು ಅಂತೀರಿ? ಇದು ಉದ್ದು ರೀ. ಉದ್ದಿನ ಬೆಳೆ. ಉದ್ದಿನ ಬೆಳೆ ಒಂದಿಟ್ಟು ಕಾಯಿ ಅದು ತೋರಿಸ್ರಿ ಹೆಂಗಾಗ್ಯಾವು ನೋಡಬೇಕು. ಎಲ್ಲ ರೈತ ಬಾಂಧವರು ಈಗ ಎಷ್ಟು ತಿಂಗಳು ಬೆಳೆ ರೀಪ್ಪ ಇದು? ಇದು 3.5 ತಿಂಗಳಾಗೈತಿ. 3.5 ತಿಂಗಳು ಬೆಳೆ ಐತಿದು. ಕಾಯಿ ನೋಡಬೇಕು, ಒಂದೇ ಲೆವೆಲ್ ಕಾಯಿ ಆಗೈತಿ. ನೋಡಬೇಕು ತುಂಬ ಇಲ್ಲಿ ಕಾಯಿ ನೋಡ್ಬೇಕು ರೀ, ಇಲ್ಲಿ ಅದ ನೋಡ್ರಿ, ಒಂದೇ ಲೆವೆಲ್ ಕಾಯಿ ಅದಾವು. ಒಂದು ಸಾಂದು ಒಂದು ದೊಡ್ಡದಿಲ್ಲ. ಈ ಕಾಯಿಗಳ ಸಂಖ್ಯೆ ನೋಡಬೇಕು. ಈಗ ಸಾಕಷ್ಟು ಕಾಯಿಗಳಾಗಕತ್ತೈತಿ, ಇನ್ನೂ ಕಾಯಿ ಆಗುವಂಥ ಹಂತದೊಳಗೈತಿ. ಇನ್ನಷ್ಟು ತೋರಿಸ್ರಿ ಹಿರಿಯರೇ. ಈಗ ಇದನ್ನು ನೋಡ್ರಿ, ಇಲ್ಲಿ ಈ ನಮೂನಿ ಕಾಯಿ ತಾವೆಲ್ಲ ರೈತ ಬಾಂಧವರು ನೋಡಬೇಕು. ಸಾಕಷ್ಟು ಕಾಯಿಗಳ ಬಡ್ಡ್ಯಾಗಿಂದ ಹಿಡಿದ್ರೆ ತುದಿವರೆಗೂ ಒಂದು ಕಾಯಿಗಳ ಸಂಖ್ಯೆ ಸುರ್ತು ಬಿದ್ದೈತಿ. ಕಾಯಿ ಹೆಚ್ಚಾಗೈತೆ ಅಂತೀರೋ ಹೆಂಗೆ ಅಂತೀರಿ? ಕಾಯಿ ಬೇಸಿಗೈತಿ ರೀ. ಕಾಯಿ ಬೇಸಿಗೈತಲ್ರಿ? ಕಾಳು ಹೆಂಗಾಗೈತೆ ಅಂತೀರಿ? ಅದ್ರೊಳಗಿಂದು ಕಾಳು ದಿಪ್ಪ ಐತಿ ರೀ. ಕಾಳು ದಿಪ್ಪ ಐತಿ, ಕಾಯಿನೂ ಒಂದೇ ಸೈಜ್ ಐತಿ, ಒಂದು ಸಾಂದಿಲ್ಲ, ಒಂದು ದೊಡ್ಡದಿಲ್ಲ, ಒಂದೇ ಲೆವೆಲ್ ರೀ. ಒಂದೇ ಲೆವೆಲ್ಲು ಕಾಳು ಸಹಿತ ಅವ್ರು ರೈತರು ಸುಲು ತೋರಿಸ್ತಾರು. ತಾವೆಲ್ಲ ರೈತ ಬಾಂಧವ್ರು ನೋಡಬೇಕು. ಯಾಕಂದ್ರೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಭೂಮಿ ಉಳಿತೈತಿ. ಒಂದೇ ಲೆವೆಲ್ ಕಾಳು, ಒಂದೇ ಲೆವೆಲ್, ಅದ್ರಾಗ ಏನು ಫರ್ಕ್ ಇಲ್ಲಲ್ರಿ? ಒಂದೇ ಲೆವೆಲ್ ಕಾಳು ಐತಿ, ಒಂದೇ ಲೆವೆಲ್ ಕಾಯಿ ಐತಿ. ಬೆಳೆ ನೋಡಬೇಕು ರೈತ ಬಾಂಧವರು. ಅದ್ಭುತ ಬೆಳೆ ಬಂದತಿ. ಹೌದನ್ನೋ ಹಂಗೆ ನಮಗಿಲ್ಲಿ ಒಳಗೆ ಹೋಗಕ್ಕೆ ಹೆದರಿಕೆ ಬರುವಂಥ ಒಂದು ಬೆಳೆ ಬಂದತಿ. ನೋಡಬೇಕು. ಅಲ್ಲೇ ಕಡೆ ಈ ಪ್ಲಾಟದ ಬಾಜುಕ ನೋಡಬೇಕು, ಅಲ್ಲಿ ರಸಾಯನ ಮಾಡಿದಂಥವ್ರದ್ದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ರಸಾಯನ ಮಾಡಿದ ಕಳೆ ನೋಡ್ರಿ. ಈ ಪ್ಲಾಟು ರಸಾಯನ ಮಾಡಿದಂಥದ್ದು. ಇದು ನಮ್ಮ ಯುವ ಮಾರ್ಟ್ ಕಂಪ್ನಿ ಪ್ರಾಡಕ್ಟ್ ಉಪಯೋಗ ಮಾಡಿದಂಥ ಈ ಬೆಳೆಯನ್ನು ನೋಡಬೇಕು. ಮತ್ತು ಕಬ್ಬು ಕೂಡ ಅದ್ರ ಬಾಜುಕ ಕಬ್ಬು ಐತಿ. ಕಬ್ಬಿಗೂ ಟೋಟಲ್ ಯುವ ಮಾರ್ಟ್ ಕಂಪ್ನಿದ ಮಾಡ್ಯಾರವರು. ಅವ್ರನ್ನ ಕೇಳ್ತೀನಿ. ಈಗ ಕಬ್ಬು ಹಿರಿಯರ ಕಬ್ಬು ಹೆಂಗೆ ಅನಿಸ್ತದೆ ನಿಮಗೆ? ಕಬ್ಬು ಬೇಷ ಐತಲ್ರಿ? ಮುಂದೆ ನಡಕ್ಕೆ ನೀರಿನ ತಪ್ಪೈತಿ. ಹಾಂ, ತಪ್ಪಿದ್ರು ಅದ್ರ ಕಲರು, ಅದ್ರದ್ದು ಇದು ಗಾತ್ರ ಮತ್ತು ಸೈಜನ್ನು ತಾವೆಲ್ಲ ನೋಡಬೇಕು ಅಂಥೇಳಿ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ. ರೈತರ ಇನ್ನೊಂದು ಸ್ವಲ್ಪ ನಿಮ್ಮನ್ನು ಕೇಳೋದಂದ್ರೆ, ಈಗೇನು ಉಪಯೋಗ ಮಾಡಕತ್ತಿರಲ್ಲ, ಈಗ ಇನ್ನು ಉಳಿದ ರೈತರು ಮಾಡಿದ್ರೆ ಚಲೋ ಅಂತಿರೋ ಏನು ಕೆಟ್ಟ ಅಂತಿರೋ? ಅವ್ರವ್ರ ವಿಚಾರ ಇದೆ. ನಾವು ಹೇಳಿದ್ರು ಒಮ್ಮೆ ನಂಬ್ತಾರೋ ಒಮ್ಮೆ ನಂಬುದಿಲ್ಲ ರೀ. ಹಾಂ, ಒಟ್ಟು ನೀವು ರೈತರಿಗೆ ಹೇಳಿರಿ? ಹೇಳೇವ್ರಿ. ಹಾಂ, ಹೇಳಿದೆವು. ಈಗ ನನ್ನ ಮಾಲ್ ನೋಡಿ ಮತ್ತೆ 4 ಮಂದಿ ತೊಗೊಂಡ್ರ? ಹಾಂ, ತೊಗೊಂಡು ಅವ್ರು ಹಾಕಿದವ್ರದ್ದು ಚಲೋ ಐತೆ ಅಂತಿರಲ್ಲ, ನೋಡಿರಲ್ಲ? ಹಾಂ, ಅನಂತ ಧನ್ಯವಾದಗಳು. ಇನ್ನು ಉಳಿದ ರೈತ ಬಾಂಧವರಿಗೆ ನೀವು ಏನಂತೀರಿ ಅಂದರೆ, ರಸಾಯನ ಇನ್ನು ಬಿಡ್ರಿ, ರಸಾಯನ ಬಿಡ್ರಿ, ಇದ್ರ ಉಪಯೋಗ ಮಾಡಿದ್ರೆ ಭೂಮಿ ಮಣ್ಣು ಹೆಂಗಾಗೈತೆ ಅಂತೀರಿ? ಮಣ್ಣು ಮಿದು ಆಕೈತಿ, ಭಾಳ ಮಿದು ಆಕತ್ತಲ್ರಿ? ಮಣ್ಣು ಮಿದು ಆಕತಿ.
ಮುಂದೆ ಭೂಮಿ ಉಳಿತೈತಿ. ಹ್ಞೂ ಅಂದ್ರೆ ಭೂಮಿ ವಿಷ ಆಗಿದ್ದನ್ನು ಹೊಕ್ಕೈತೆ ಅಂದಾಕಾತ. ಹ್ಞೂ ಅದಕ್ಕೆ ನಮ್ಮ ವಿವಾಮಾರ್ಟ್ ಕಂಪ್ನಿ MD ಸರ್ಗಳಾಗಿರ್ತಕ್ಕಂಥ CMD ಆಗಿರ್ತಕ್ಕಂಥ ವಿಜಯಗುಂಡ ಸರ್ ಅವರ ಡ್ರೀಮ್ಸು ಕನಸು ಏನಿತ್ತಂತಂದ್ರೆ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಎಂಬ ಏನು ಅಭಿಯಾನ ಅವ್ರ ಕನಸು ಐತಲ್ಲ ಅದನ್ನು ಎಲ್ಲ ರೈತರು ಉಪಯೋಗ ತೊಗೊಂಡು ಯಶಸ್ವಿ ಮಾಡಬೇಕು. ತಾವು ಕೂಡ ತಮ್ಮ ಹೊಲಕ್ಕೆ ಎಲ್ಲರಿಗೂ ಉಪಯೋಗ ಮಾಡ್ಕೋಬೇಕು ಅನ್ನೋದೇ ನಮ್ಮದು ಒಂದು ಉದ್ದೇಶ. ಅದಕ್ಕಾಗಿ ಎಲ್ಲ ರೈತ ಬಂದವರು ಈ ವಿವಾಮಾರ್ಟ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವಿವಾಮಾರ್ಟ್.